ಜನಸಾಗರ ಅಲ್ಲ ಮೈಸೂರಲ್ಲಿ ಪೂಜೆ ಗೀಜೆ ಅಂದರೆ ಹಬ್ಬದ ಥರ ಮಾಡಿಬಿಡ್ತಾರೆ. ಫಸ್ಟ್ ಟೈಮ್ ಬೆಟ್ಟಕ್ಕೆ ತರ್ತಿರೋದು ಬೈಕಲ್ಲ. ಹಾಂ ಈ ಬೈಕು ಹೌದಾ? ಹಾಂ ತಂದಿಲ್ಲ ಕಣ ಬಂದಾಗಿಂದ. ಎಲ್ಲೋ ನಾ ಸಿರಾಗೆ ಹೋಗಿದ್ನಲ್ಲ ಡೈರೆಕ್ಟು. ಶಾಕು ಗುರು. ಹಿಂದೆ ಏನು ಅಂದರೆ ಪೂಜೆ ಮಾಡ್ಕೊ ಬರ್ಬೇಕಾದ್ರೆ ಕೆಳಗಡೆನೆ ಏನೇನು ಐಟಮ್ ಬೇಕು ಎಲ್ಲ ತಂದುಬಿಡ್ಬೇಕು. ಸುಮ್ಮನೆ ಸ್ಕ್ಯಾಮ್ ಎಲ್ಲಿ ಟಿಕೆಟ್ ತೋರಿಸಿ ಒಳಗಡೆ ಇದ್ದಾನೆ ಕರೆಸಿ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸೌರಗೌಡ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಮೈಸೂರಲ್ಲಿದ್ದೀನಿ. ಗಾಡಿ ತೊಗೊಂಡು ಈಗೊಂದು 4-5 ಮಂತ್ಸ್ ಮೇಲೆ ಆಯಿತು. ಸೊ ಚಾಮುಂಡಿ ಬೆಟ್ಟಕ್ಕೆ ಬಂದು ಒಂದು ಪೂಜೆ ಮಾಡಿಸ್ಬೇಕು ಅಂತ ಯಾವಾಗಲೂ ಇತ್ತು. ಬಟ್ ಇವತ್ತು ಅದಕ್ಕೋಸ್ಕರ ಬಂದಿದ್ದೀನಿ. ಆ್ಯಂಡ್ ಇವಾಗ ಆನ್ ದ ವೇ ನನ್ನ ಫ್ರೆಂಡ್ನ ಪಿಕ್ ಮಾಡ್ತೀನಿ. ಅವನು ಪಿಕ್ ಮಾಡಿಕೊಂಡು ಬನ್ನಿ, ಕಮಾನ್ ಲೆಟ್ಸ್ ಗೋ. ಈಗ ನಮ್ಮ ಹುಡುಗನ ಪಿಕ್ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿಂದ ಚಾಮುಂಡಿ ಬೆಟ್ಟ ಡೈರೆಕ್ಟ್. ಏನು ಸಮಾಚಾರ ಪ್ರೀತಿ? ಎಲ್ಲಿ ತಗೊಂಡ್ರಿ? ಇಲ್ಲ ರೈಟ್ ಆ ಕಡೆ ಸರಸ್ವತಿಪುರಂ ಹತ್ರ, ಆ ಕಡೆ ಸ್ಟ್ರೈಟ್ ಹೋದಾಗುತ್ತಲ್ಲ ಅಲ್ಲಿ. ನಾವು ಇದ್ರ ಹತ್ರ ತಗೊಂಡಿದ್ದೀವಲ್ಲ ಸರಸ್ವತಿಪುರಂ ಹತ್ರ ರೆಸ್ಟ್. ಮೈಸೂರು ವೈಬ್ಸೇ ಬೇರೆ ಅಲ್ಲ ಇದು. ಎಷ್ಟು ದಿನ ಇರುತ್ತೆ ಜಾತ್ರೆ ಇದು? ಹಾಂ 3 days ಇರುತ್ತೆ. ಜನಸಾಗರ ಅದು ಬೆಳಗ್ಗೆನೆ. ಮೈಸೂರಲ್ಲಿ ಪೂಜೆ ಗೀಜೆ ಅಂದರೆ ಮಾಡ್ತಾರೆ. ಅಲ್ಲ ಮೈಸೂರಲ್ಲಿ ಪೂಜೆ ಗೀಜೆ ಅಂದರೆ ಹಬ್ಬದ ಥರ ಮಾಡಿಬಿಡ್ತಾರೆ. ಹೋಗಮ್ಮ. ಯಾವ ಬಿಡ್ತಾರೆ ಒಳ್ಳೆ. ಹಾಂ ಇದೇ ಏರಿಯಾ ಡೈಲಿ ತಿರುಗಾಡ್ತಾರೋ ಏರಿಯಾ ನಮ್ಮದು. ಇಲ್ಲೇ ಲೆಫ್ಟ್ ನಮ್ಮ ಪಿ ಸಿ ಅಡ್ಡ, ರೈಟ್ ನಮ್ಮ ಅಡ್ಡ. ಇದೇ ಮನೆ ಕಾಣಿಸ್ತಿಲ್ಲ ಜಾಗದಲ್ಲಿ, ಬಟ್ ಇದೇ ಅಡ್ಡ ನಮ್ಮದು. ಪಿ ಸಿ ಅಂದ್ರೆ ಸಾಕಿತ್ತು, ಓಡ್ ಬರೋ. ಹಾಂ ಇಲ್ಲಿ ಸ್ಟ್ರೀಟ್ ತಗೊಳಕ್ಕೆ ಅದನ್ನು ಹಂಗೆ ಹೋಗ್ಲಾ? ಓಕೆ. ಆದರೆ ಈ ರೋಡ್ ಕ್ರೇಜಿ ಅಲ್ಲ. ಒಳಗಡೆ ಹೋಗಿ ಬಂದ ಆಮೇಲೆ ಇದು ಮಾಡೋಣ ಅಂತ. ಇಲ್ಲ ಹಾಕ್ಲಾ ಪಿಜೆ? ಫಸ್ಟ್ ಟೈಮ್ ಬೆಟ್ಟಕ್ಕೆ ತರ್ತಿರೋದು ಬೈಕಲ್ಲ. ಹಾಂ ಈ ಬೈಕು ಹೌದಾ? ಹಾಂ ತಂದಿಲ್ಲ ಕಣ ಬಂದಾಗಿಂದ. ಎಲ್ಲೋ ನಾ ಸಿರಾಗೆ ಹೋಗಿದ್ನಲ್ಲ ಡೈರೆಕ್ಟು. ಶಾಕು ಗುರು. ನೀನು ಇದಕ್ಕೆ ಸೌತ್ ಇಂಡಿಯಾ ರೆಡಿ ಮಿಸ್ ಆದ ಅಲ್ವಾ? ಅವಾಗ ಬರಬೇಕಿತ್ತು. ಅದೇ ಫೈನಲಿ ಬೆಟ್ಟಕ್ಕೆ ಬಂದಿದ್ದೀವಿ. ಹೆಂಗಿದೆ ವೈಬ್ಸ್ ಚಾಮುಂಡಿ ಬೆಟ್ಟದ್ದು? ಏನ್ ಕೋಇನ್ಸಿಡೆನ್ಸ್ ಅಂದ್ರೆ ನೀನ್ ಬರ್ತೀಯ ಅಂತಾನು ಗೊತ್ತಿರ್ಲಿಲ್ಲ. ನಾನು ಸೀರೆ ಕೊಡ್ಬೇಕಂತ ಅನ್ಕೊಂಡಿದ್ದೆ. ನೀನ್ ಬಂದು ಹೇಳಿದ ತಕ್ಷಣ ನೋಡಪ್ಪ ಸಡನ್ ಆಗಿ ಕೊಡಂಗಾಯ್ತು. ಎಲ್ಲ ಒಳ್ಳೆ ದಿನ.
ಇವತ್ತಷ್ಟು ರಶ್ ಇಲ್ಲ, ಫ್ರೀ ಆಗಿದೆ. ತುಂಬ ಫ್ರೀ ಆಗಿ ಆರಾಮಾಗಿ ಒಳಗಡೆ ಹೋಗಿ ಬರ್ಬೋದು, ಪೂಜೆ ಎಲ್ಲ ಆರಾಮಾಗಿ ಅಕ್ಕಿ ಮಾಡಿಸ್ಕೊಂಡು. ತಗೊಬಿಡೋದ ಹಾಂ ಆಂಟಿ ಮಡ್ಲಕ್ಕಿ ಕೊಡಬೇಕು. ಇದು ಸೀರೆ ಎಲ್ಲ ಇದೆ, ಸೀರೆ ಇದೆ. ಬುಟ್ಟಿ ಬೇಕಪ್ಪ. ಬುಟ್ಟಿ ಕೊಡಿ ಆಂಟಿ. ಈ ಇಬ್ರು ತಗೋತಿದ್ದೀವಿ. ಒಂದೇ ಕೊಡಿ, 2 ಬುಟ್ಟಿ ಕೊಡಿ. ಅವನೊಂದು ಕಾಯಿ ನಾನೊಂದು ಕಾಯಿ, ಒಬ್ಬರು 2 ಕಾಯಿ ಎಲ್ಲ ಬೇಡ. ಫಸ್ಟ್ ಟೈಮ್ ಪೂಜೆ ಮಾಡಿಸ್ತಾ ಇರೋದು. ಥ್ಯಾಂಕ್ ಯು. ಗೈಸ್, ಈಗ ದೇವ್ರ ದರ್ಶನ ಎಲ್ಲ ಆಯಿತು. ಈಗ ಗಾಡಿ ಪೂಜೆಗೆ ಬಂದಿದ್ದೀವಿ. ಈಗ ಗಾಡಿ ಪೂಜೆ ಮಾಡಿಸ್ಬೇಕು. ಬೇರೆ ಗಾಡಿ ಒಂದು ಪೂಜೆ ಮಾಡ್ತಾ ಇದ್ದಾರೆ. ನಿಮಗೆ ಹಾಂ, ಫ್ರಂಟಿಂದ ಮಾಡ್ತಾ ಇಲ್ಲ. ಫ್ರಂಟಿನ ಮಾಡಿ ಚೆನ್ನಾಗಿರೋದು. ಬಟ್ ಸ್ಟಿಲ್ ಓಕೆ. ಪೂಜೆನೇ ಬಿಡುತ್ತೆ, ಕೆಡ್ಸ್ಕೊಬೇಡ. ಅಲ್ಲೋಗಿ ಫೋಟೋ ತೆಕ್ಕೋಬೋದಾ? ತೆಗ್ಸ್ಕೊ ಫೋಟೋ ತೆಗ್ಸ್ಕೊ. ಬಿಡು, ಹಂಗಾರೆ ಒಂದು ರೌಂಡ್ ಹಿಂಗೆ ಹೋಗಿ ಒಂದು ಬರೋಕ್ಕಾಗುತ್ತೆ. ಒಂದು ರೌಂಡ್ ಈ ಕಡೆಯಿಂದ. ಅದೇ ನಾನು ಅಲ್ಲಿ ಪೂಜೆ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ. ಅಲ್ಲಿ ಮಾಡಿ ಚೆನ್ನಾಗಿ. ಅಲ್ಲಿ ರಶ್ ಆಗುತ್ತೆ ಅಂತ ಮಾಡಿಲ್ಲ ಅನ್ಸುತ್ತೆ. ಇಲ್ಲೇ ಮಾಡ್ಸೋದಿನೇನು, ಟೆಂಪಲ್ ಹತ್ರನೇ ಅಲ್ಲ, 2 ಅಲ್ಲಿ ಫೋಟೋ ಎಲ್ಲ ತಗೊಳಕ್ಕೆ ಚೆನ್ನಾಗಿದೆ. ಒಂದೇನು ಅಂದರೆ ಈ ಪೂಜೆ ಮಾಡ್ಕೊ ಬರ್ಬೇಕಾದ್ರೆ ಕೆಳಗಡೆನೆ ಏನೇನು ಐಟಮ್ ಬೇಕು ಎಲ್ಲ ತಂದ್ಬಿಡ್ಬೇಕು. ಸುಮ್ಮನೆ ಸ್ಕ್ಯಾಮ್ ಇಲ್ಲಿ. ಇದೊಂದೇ ಬೇಜಾರು. ಆ ಹೂವುಗಳು ಬಾಡಿ ಬರ್ಗೋಗಿರ್ತವೆ. ಹೂವುಗಳು ನೋಡಿದ್ರೆ ನಿಜ ಇವತ್ತು ಹಾಕಿ ನಾಳೆಗೆ ಹಾಕಂಗೆ ಇರಲ್ಲ. ಸೊ ಸಜೆಷನ್ ಏನು ಅಂತಂದ್ರೆ, ಪೂಜೆ ಮಾಡಿಸ್ಬೇಕು ಅಂದ್ರೆ ಕೆಳಗಡೆನೇ ಎಲ್ಲ ತಗೊಂಡ್ಬನ್ನಿ. ಅಲ್ಲಾದ್ರೆ 1 to 3 ರೇಟ್ಗಳು. ಅಲ್ಲಾದ್ರೆ ಒಂದು 50 ರೂಪಾಯಿ ಮುಗ್ದೇ ಹೋಗುತ್ತೆ. ಏನಿರಲ್ಲ, 20 ರೂಪಾಯಿ ಬೆಳೆ, ಒಂದು ಕುಂಕುಮ, ಇದು ಮುಗ್ದೋಗ್ಬಿಡುತ್ತೆ. ಇಲ್ಲಿಂದ ಬಂದ್ರೆ ಅಕ್ಕಿ ಮನೆಯಿಂದನೇ ತರ್ಬೋದು. ಒಂದು ಬೆಲ್ಲ ತೊಂದರೆ ಆಯ್ತು. ಸ್ಕ್ಯಾಮು ಬಿರು, ದೊಡ್ಡ ಸ್ಕ್ಯಾಮ್ ಮಾಡ್ಕೊಬಿಟ್ಟಿದ್ದಾರೆ ದೇವ್ರ ಇದ್ರ ಹತ್ರನೇ. ನಾವಲ್ಲಿ ಸೀರೆನೇ 1000 ಗಟ್ಟಲೆ ತಗೊಂಡು ಕೊಟ್ಟಿರ್ತೀವಿ. ಅದಕ್ಕೆ ಟಿಕೆಟೇ 100 ರೂಪಾಯಿ ಅಂತ. ಅಲ್ಲಿ 20 ರೂಪಾಯಿ ಅಂತ ಇರುತ್ತೆ, 100 ರೂಪಾಯಿ ಕೇಳ್ತಾರೆ. ಏನ್ ಜನ ಅಂದ್ರೆ ದುಡ್ಡು ಹೊಡಿಯೋದು ಅಂದ್ರೆ. ಸದ್ಯ ನೀನು 20 ರೂಪಾಯಿ ಹಾಕಿದ್ದೆ ಸರಿ ಆಯ್ತು. ಫೈನಲಿ ಸೀರೆ ಕೊಟ್ವಿ. ಸೀರೆ ಕೊಟ್ಟಾಯ್ತು, ಫಸ್ಟ್ ಸ್ಯಾಲ್ರಿ ಬಂದಾಯ್ತು, ಸೀರೆ ಕೊಟ್ಟಾಯ್ತು, ಸ್ಯಾಲ್ರಿ ಹೈಕ್ ಆಯ್ತು, ಎಲ್ಲ ಆಯ್ತು. ಎಲ್ಲ ಫೈನಲಿ ಏನೋ ದೇವರು ಒಳ್ಳೆ. ಪ್ರಿಪ್ರೇಷನ್ ಸ್ಟಾರ್ಟ್ ಆದಾಗ ಅನ್ಕೊಂಡಿದ್ದು ಕೊಡ್ಬೇಕು, ಹಿಂಗಾಗುತ್ತೆ, ಪಾಸ್ ಆಗುತ್ತೆ ಅಂತ. ನಿಂದು ಜಾಬ್? ನನ್ನ ಜಾಬ್ ಸಿಕ್ಕಿದ್ರೆ ಅಂತ ಸಿರಾಗ್ ಹೋಗಿದ್ದ ಮುಂಚೆನೆ ಪ್ರೇ ಮಾಡ್ಕೊಂಡಿದ್ದೆ. ಸೊ ಫೈನಲಿ ಡನ್ ಅಂಡ್ ಡಸ್ಟೆಡ್. ಸೊ ನಿಮಗೂ ಏನಾಗಿದೆ ಅರ್ಕೆಗಳಿದ್ರೆ ಸೀರೆ ಕೊಡ್ತೀನಿ ಅಂತ ಅನ್ಕೊಂಡ್ರೆ, ನಮ್ಮ ಎಕ್ಸ್ಪೀರಿಯನ್ಸ್ ಇಂದ ನಿಜ ಆಗುತ್ತೆ, ಒಳ್ಳೇದಾಗುತ್ತೆ. ಸೊ ನೋಡಿ, ನೀವು ನಿಮ್ಮ ನಂಬಿಕೆಗೆ ಬಿಟ್ಟು. ಅವರ ನಂಬಿಕೆ, ನಾವೇನು ಜಾಸ್ತಿ ಹೇಳೋಕ್ಕಾಗಲ್ಲ. ಬಟ್ ನಮ್ಮ ನಂಬಿಕೆ ನಾವು ಇದು ಮಾಡ್ತೀವಿ ಅಷ್ಟೇ. ಹೇಳ್ಕೊಂಡ್ಮೇಲೆ ಕೊಡಬೇಕು ನಮ್ಮ ಜವಾಬ್ದಾರಿ. ಇವ್ರೇನು ಗುರು ಕಾರಿಗೆ ಏನು ಹೂವನೇ ಕಟ್ತಾ ಇದ್ದಾರಾ ಅಥವಾ ಹಬ್ಬ ಮಾಡ್ತೀಯಾರೆ? ಹೊಸ ಕಾರು ಏನು ಮಾಡ್ತೀಯಾ? ಯಾವುದು ಆದರೂ ವೈಟ್ ಒಳ್ಳೆ ಲುಕ್ ಅಲ್ಲ. XUV ಯಾವುದು? ನೋಡಿ, XUV 300. ಚೆನ್ನಾಗಿ ವೈಟ್ ಲುಕ್ಕೇ ಒಂಥರ ಕ್ರೇಜಿ. 300ಗೆಲ್ಲ ವೇಟಿಂಗ್ ಪೀರಿಯಡ್ ಇಲ್ಲ ಅನ್ಸುತ್ತಲ್ವಾ? ಇಲ್ಲ ಅನ್ಸುತ್ತೆ. 700 ಮತ್ತು ತಾರ್ಗೆಲ್ಲ ಏನು ವೇಟಿಂಗ್ ಪೀರಿಯಡ್ ಇದ್ರು. ನಮ್ಮ ಇಶಾಂಕ್ ಅವರು ತಾರ್ ಬುಕ್ ಮಾಡಿದ್ದಾರೆ. ಒಂದು ಯಾವಾಗ ಬರುತ್ತೆ? ಒಂದು ಬರುತ್ತೆ, ವರ್ಷಗಳೇ ತಗೊಂಡ ಪಾಪ ಏನೇನೋ ಇದು ಮಾಡ್ತಾ ಇದ್ದಾನೆ, ಬೇಗ ಬರಲಿ ಅಂತ. ಅಲ್ಲ, ಹೆವಿ ಸರ್ಕಸ್ ಮಾಡ್ತಾನ ಅವನು. ನಮ್ಮ ಗ್ರೂಪಲ್ಲಿ ಸರ್ಕಸ್ ಮಾಡೋದು ಅಂದ್ರೆ ಅವನೇ. ಧನುಷ್ ಅವರು ಹೆಲ್ಪ್ ಮಾಡ್ತಾ ಇದ್ದಾರೆ, ಗಾಡಿ ಸ್ವಲ್ಪ ಬೇಗ ಬರಲಿ ಅಂತ. ನೋಡೋಣ, ಒಂದಲ್ಲ ಒಂದು ಸರ್ಕಸ್ ಮಾಡ್ತಾನೆ ಇರ್ತಾನೆ ನಮ್ಮ ಇಶಾಂಕ್. ಅವ್ನು ಸರ್ಕಸ್ ಅವನೇ ನಿಜ. ಸೀರಿಯಸ್ಲಿ ಅವನ ಥರ ಸರ್ಕಸ್ ಮಾಡೋರ್ನೇ ನಾನು ನೋಡಿಲ್ಲ. ಆಗಲ್ಲ ಅನ್ನಿದ್ನ ಮಾಡಿ ತೋರಿಸ್ತಾನೆ ಗುರು. ತರಿಸ್ತಾನೆ ನೋಡಿ, ನಂದು 2 ತಿಂಗಳು ತಾರ್ನ. ನೆಕ್ಸ್ಟ್ ತಾರಲ್ಲೇ ಮೆರವಣಿಗೆ ಮೈಸೂರು. ಒಂದು ರೌಂಡ್ ತಗೋಬರೋದು ಇಲ್ಲಿಗೆ, ಈಸಾಗ ಒಂದು ರೌಂಡು ಬೆಟ್ಟಕ್ಕೆಲ್ಲ ಬಂದು ರೌಂಡ್ ಸಾಕೋ ಹೋಗೋದು. ಇವತ್ತು ಹಿಂಗೆ ಕಾಣ್ತಾ ಇದೆಯೋ, ಒಂಚೂರು ಬೆಳ್ಳು ಕಾಣ್ತಾ ಇದೆ ಕಣ. ಯಾರು? ನಾನಾ?
ನೋ ಅದು ಹೆವಿ ಬಿಸಿಲು ಅಲ್ಲಿ. ಟ್ಯಾನ್ ಆಗ್ಬಿಟ್ಟು ವಿಡಿಯೋ ಮಾಡ್ತೀಯ ಗುರು ನೀನು ಒಂಚೂರು. ನೀನು ನೋಡ್ಕೋಬೇಕು, ಕ್ಯಾಮ್ರಾ ನಿನ್ನ ನೋಡ್ತಾ ಇರುತ್ತೆ. ಏನು ಮಾಡೋಕ್ಕಾಗುತ್ತೆ, ಬಿಸಿಲನ್ನು ನಾವು ತಡೆಯೋಕ್ಕಾಗಲ್ಲ. ಸೊ ಗೈಸ್ ನೋಡಿ, ಸೌರವನ ಸಪೋರ್ಟ್ ಮಾಡಿ, ವೀಡಿಯೋಸ್ ನೋಡಿ. ನಮ್ಮ ಗ್ರೂಪ್ ಇರುತ್ತೆ, ನಮ್ಮ ಗ್ರೂಪಿಂದ ಅಭಿಲಾಷ್ ಅಂತ ಒಬ್ರು ಇರ್ತಾರೆ. ಅಭಿಲಾಷ್ ವೈಬ್ ವಿತ್ ಅಭಿ ಅಂತ ಅವ್ರ ಚಾನಲ್ ಇದೆ, ಗೊತ್ತಿರುತ್ತೆ ಅನ್ಕೊಂತೀನಿ. ಲಾಸ್ಟ್ ವಿಡಿಯೋದಲ್ಲೂ ಸಿಕ್ಕಿಲ್ಲ. ಇಬ್ಬರು ವ್ಲಾಗರ್ಸ್ ಒಂದೇ ಕಡೆ ಎಂದೂ ಸಿಕ್ಕಿಲ್ಲ. ಇನ್ನೂ ನೆಕ್ಸ್ಟ್ ಕಮ್ಮಿಂಗ್ ರೈಡಲ್ಲಿ ಸಿಗ್ತಾರೆ 100%. ನೆಕ್ಸ್ಟ್ ರೈಡಲ್ಲಿ ಬರಬೇಕು. ಏನೋ ಜೀವನಕ್ಕೆ ಮಾಡಬೇಕಲ್ಲ, ಮುಂದಕ್ಕೆ ಜೀವನಕ್ಕೆ ಮೆಮರೀಸು ಜೀವನ ಎಲ್ಲ ಬರುತ್ತೆ. ಏನೋ ಸೈಡಿಗೆ ಮಾಡ್ಕೊಂಡು. ಓಕೆ, ಈಗ ಗಾಡಿ ದಸರಾ ದಿನನೇ ದಸರಾ ಟೈಮ್ ಅವತ್ತು ನವರಾತ್ರಿ ದಿವಸ ತಗೋಬೇಕು ಅಂತ ಹೇಳಿ ಫಿಕ್ಸ್ ಆಗಿತ್ತು. ಜಾಗ ಬಿಡು. ಇಲ್ಲೇ ಹೊಡಿಬೋದಾ? ಸರು ಅದು ಸೈಡ್ಗೆ ಇಟ್ಬಿಡು. ಅಷ್ಟೇ ಬಿಡು. ಸ್ಟ್ಯಾಂಡ್ ಎತ್ಕೋ, ಇನ್ನೊಂಚೂರು ಮುಂದೆ ಬಾ. ಹೋಗ್ಬಾ, ರೌಂಡ್ ಹೋಗ್ಬಾ. ಅದು ಆಮೇಲೆ ಹೋಗೋಣ, ಹೋಗು. ಹಾಂ ಹಾಂ, ಹಂಗೆ ಹೋಗ್ಬಿಟ್ಟು ಹಿಂಗೆ ಬಾ, ಇಲ್ಲೇ ಬಾ. ಅದ ನಿಮ್ಗೆ ಹೆಂಗೆ ಗೊತ್ತು ಲಡಾಖ್ ಬಗ್ಗೆ? ಪೂಜೆ ಮಾಡೋ ಟಿಕೆಟ್ ಇಲ್ಲೇ ಕೊಟ್ಟರೆ ಒಳಗಡೆ ಕೊಡ್ಬೇಕು. ಒಳಗಡೆ ತೊಗೊಂಡ್ರೆ ಅಲ್ಲಿ ಆಚೆ ಕೊಡಿ, ಅಲ್ಲಿ ಆಚೆ ಇದ್ದಾರೆ ಗಾಡಿ ಪೂಜೆ ಅಲ್ಲಿಂದಾನೇ ಬಂದಿರೋದು. ಟಿಕೆಟ್ ಇವರು ಒಳಗೆ ಹೋಗ್ಬಿಟ್ಟು ಟಿಕೆಟ್ ತಗೋಬೇಕು. ಅಲ್ಲಿ ಹೊರಗೆ ಇದ್ದಾರೆ, ಅವ್ರ ಕೈಗೆ ಕೊಡೋಗಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ಟಿಕೆಟ್ ತೋರಿಸಿ? ಒಳಗಡೆ ಇದ್ದಾನೆ ಒಬ್ಬ, ಕರೆಸಿ. ಗಾಡಿಯಲ್ಲಿದೆ, ಕಾರ್ ಇಲ್ಲೇ ಇದೆ. ಹೌದಾ? ಹಾಂ, ಟೆಂಪೋ ಇದೆಯಲ್ಲ ಅದ್ರ ಪಕ್ಕ. ಈ ಕಡೆ ಇಲ್ಲ ಬಾ ಸ್ವಾಮಿ. ನಿಮ್ಗೆ ಹೆಂಗೆ ಲಡಾಖ್ ಬಗ್ಗೆ? ಇಲ್ಲ, ಸಾಮಾನ್ಯ ಹಿಮಾಲಯನ್ ಗಾಡಿಗಳೆಲ್ಲ ನಾವು ಪೂಜೆ ಮಾಡ್ಕೊಡ್ತೀವಲ್ಲ, ಎಲ್ಲ ಲಡಾಖಿಗೆ ಹೋಗೋಕ್ಕಿಂತ ಮುಂಚೆ ಇಲ್ಲಿಗೆ ತರ್ತಾರಲ್ಲ. ಪೂಜೆ ಮಾಡ್ಕೊಂಡು ನಾವು ಲಾಸ್ಟ್ ಟೈಮ್ ಒಂದು 7-8 ಜನ ಬಂದಿದ್ವಿ, ಸೌತ್ ಇಂಡಿಯಾ ರೈಡ್ ಹೋಗಿದ್ವಿ. ಅವಾಗ ಅಲ್ಲಿ ಮುಂದೆ ನಿಲ್ಸ್ಬಿಟ್ಟು ಪೂಜೆ ಮಾಡಿಸಿದ್ವಿ. ನೀವಿರಲಿಲ್ಲ, ಬೇರೆ ಯಾರೋ ಮಾಡಿಕೊಟ್ಟಿದ್ರು. ಚೇಂಜ್ ಆಗ್ತಾ ಇರ್ತೀವಿ. ಮುಂದೆ ಈಗ ಮಾಡೋಂಗಿಲ್ಲ, ಎಲ್ಲ ಇದೆ. ಯಾಕಂದರೆ ಇಬ್ಬರು ಮಕ್ಕಳ ಮೇಲೆ ಹರಿಸಿದ್ರು. ಹಾಂ, ಅಲ್ಲಿ ಅಲ್ಲ. ಹಾಂ ಹಾಂ ಹಾಂ. ಈಗ ಪೂಜೆ ಮಾಡಿದ್ಮೇಲೆ ಸ್ಟಾರ್ಟ್ ಮಾಡಿದ ತಕ್ಷಣ ಈಗ ಜನ ಮದುವೆ ಸುತ್ತೆ ಹಾಂ ಇದು ಮಾಡಿ ಪೂಜೆ ಹಾಂ. ಕೊಟ್ಬಿಟ್ಟು ಮಕ್ಕಳ ಮೇಲೆ ಖಾಲಿ ಅವಾಗಿಂದ ಇಲ್ಲ ಇಲ್ಲ, ಜಾಲಿದು ಇಲ್ಲೇ ಮಾಡಿಕೊಟ್ಟಿದ್ದೆ ನಾನು. ಯಾವುದು? ಜಾಲಿದು ಓಹೋ ಹೌದಾ?
ರೇಂಜರ್ ಕಾರ್ ತಗೊಂಡಿದ್ದಲ್ಲ ಅವಾಗ ಅದೊಂದು ಅದ್ರ ಜೊತೆಗೆ ಅವ್ರ ಅಪ್ಪ ತಗೊಂಡು ಟಿ ವಿ ಎಕ್ಸೆಲ್ ಹಾಂ ಓದಬೇಕಾದ್ರೆ ಹಾಂ ಅದನ್ನು ಮಾಡ್ಕೊಟ್ಟೆ ಹೇಳ್ದೆ ಅಣ್ಣ ಚೆನ್ನಾಗಿ ಗಾಡಿ ಅದು ಬಂದು ತುಂಬ ಅಂತಂದೆ ಮೈಸೂರವ್ರೆ ಅಲ್ವಾ ಅವರು? ಇಲ್ಲ ದಾವಣಗೆರೆ. ಇದು ಮೈಸೂರಲ್ಲಿ ಓದಿದ್ದವರು ಓದಿದ್ದಲ್ಲ. SJC ಲಿ. ಇವಾಗೆಲ್ಲ ಮೈಸೂರು ಹುಡುಗಾನೆ ಅವರು. ಫೋನ್ ಮಾಡ್ತಾನೆ ಬರೋದಿದ್ರೆ. ಹಾಂ 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 ಥ್ಯಾಂಕ್ ಯು ಆಯಿತು. ಗಾಡಿ ಪೂಜೆ ಆಯಿತು. ಧನುಷ್ ಸರ್ ಗಾಡಿ ಪೂಜೆ ಆಯಿತು ಕೇಳ್ಕೊಂಡಂಗೆ ಈಸಾಗಾಯಿತು. ಇವತ್ತು ಒಳ್ಳೆ ಅಲ್ಲ ಇವತ್ತು ರಶ್ ಇರಲಿಲ್ಲ, ಏನೋ ಹರಿಬರಿ ಇಲ್ದಂಗೆ ಪೂಜೆ ಆಯಿತು. ಆ್ಯಂಡ್ ಅವ್ರು ನೋಡೋ ಅರ್ಚಕರು, ಅವ್ರಿಗೂ ಕ್ರೇಜಿ ಬಿರು ಗಾಡಿಗಳು. ಲಡಾಖ್ ಹೋಗ್ತೀರಾ ಅಂತ ಕೇಳ್ತಿದ್ದಾರೆ. ಅವ್ರಿಗೂ ಕ್ರೇಜ್ ಅಲ್ಲ ಬಾಯ್ಸು, ಮೈಸೂರಿಂದ ಲಡಾಖ್ ಹೋಗ್ತಾರೆ. ಈಗಿನ ಜನರೇಷನಲ್ಲಿ ಬೈಕ್ ಅಂದ್ರೆ ಎಲ್ಲರಿಗೂ ಒಂಥರ ಕ್ರೇಜ್ ಇದೆ. ಪೂಜಾರಿ ಅವರಿಂದ ಕಡೆಯಿಂದನೂ ಕ್ರೇಜ್ ಇದೆ ಅಂತಂದ್ರೆ ದಟ್ಸ್ ಕ್ರೇಜಿ ಬ್ರೋ. ಅದೇ ಗ್ಯಾಪಲ್ಲಿ ಹೋಗ್ಬಿಡಲ್ಲ, ಮತ್ತೆ 10 ರೂಪಾಯಿ ಕೇಳ್ತಾನೆ ಇವನು. ಪೊಲೀಸ್ ಇದ್ದಾರೆ, ರೆಕಾರ್ಡ್ ಮಾಡ್ತಾ ಇದ್ದೀವಿ, ಕೇಳಿದ್ರೆ ಕಷ್ಟ. ಕೊಡು ಎಕ್ಸಿಡೆಂಟು. ಸೊ 10 ರೂಪಾಯಿ ಕೊಡಲಿಲ್ಲ ಇವತ್ತು ಪಾರ್ಕಿಂಗಿಗೆ. ಮತ್ತೊಂದೊಂದು ಸೇಫ್ಟಿ ಪೊಲೀಸ್ ಎಲ್ಲ ಒಂಥರ ಬಿಯರ್ಡ್ ಕೊಡ್ತಾರೆ ಗುರು ಅಂತ. ಅವ್ರು ರೆಕಾರ್ಡ್ ಮಾಡ್ತಿದ್ರೆ ನಿಲ್ಲಿಸೋದು ಯೋಚನೆ ಆಗುತ್ತೆ. ಅಭಿ ಹೇಳ್ತಾ ಇದ್ದ ನನ್ನ ಸರ್ವಿಸ್ 3,000 ಕೊಡುವ. ಯಾರೋ ಇವನು ಸೆಟ್ Women. ವುಮನ್ ಸೊ ಆಫ್ಟರ್ ದರ್ಶನ ಎಲ್ಲ ಆದಮೇಲೆ ದಾವಣಿ ಬಿಡ್ತಿದ್ದ ಡಿಫೆನ್ಸ್ ಸ್ಪಾಟ್ ಯಾರು ಗೊತ್ತಿಲ್ಲ ಅವ್ರಿಗೆ. ಸ್ಟ್ರೈಟ್ ಹೋಗ್ತಿದ್ದೆ ಹಟ್ಟಿ ಅಂತ ತುಂಬ ಫೇಮಸ್ ಸ್ಟಾಪ್ ಇದೆ. ರಜೆ ಕಣ ರಜೆ ಇಲ್ಲ ರಜೆ ಕಣೋ. ಸೊ ದ ಥಿಂಗ್ ಈಸ್ ಅದ್ರ ಪಕ್ಕ ಹೋಗು, ಪಕ್ಕ ಹೋಗಿ ನಿಲ್ಸು. ಹೇಳೋಣ ಅನ್ಕೊಂಡೆ ನಿನ್ಗೆ, ನನಗೆ ಗೊತ್ತಿತ್ತಿದ್ದು ಮರ್ತೇ ಹೋಯ್ತು ಕಣ. ಜನ ನೋಡ್ದೆ ಗೈಸ್ ಹಳ್ಳಿ ಹಟ್ಟಿ ತೋರ್ಸೋಣ ಅಂತ ಬಂದ್ವಿ ನಿಮ್ಗೆ. ಹಳ್ಳಿ ಹಟ್ಟಿ ಸೋಮವಾರ ರಜಾ ದಿನ ಅಂತ ಹಾಕಿದ್ದಾರೆ. ಸೊ ನಾವಿದು ನೋಡೇ ಇಲ್ಲ. ಒಂದೇ ಸ್ಟ್ರೆಚ್ ಅಲ್ಲಿ ಫ್ರೈಡೇ ಸ್ಯಾಟರ್ಡೆ ಸಂಡೇ ಒಂದೇ ಫುಲ್ ರಶ್ ಇರುತ್ತೆ ಅಲ್ವಾ. ಕೆಲಸ ಮಾಡಿ ಇದಾಗಿರುತ್ತೆ. ಸಂಡೇ ಬದಲು ಮಂಡೇ ರಜಾ ತಗೊಂತಾರೆ. ಸೊ ಅವಾಯ್ಡ್ ಮಾಡಿ ಸೋಮವಾರ ಬರೋದು. ಸೋಮವಾರ ಬಿಟ್ಟು ಇನ್ನೆಲ್ಲ ದಿವಸನೂ ಬರ್ಬೋದು ನೀವು. ಸೊ ನಾವಿವಾಗ ಹೊಟ್ಟೆಪಾಡಿಗೆ ಹೋಗ್ತಾ ಇದ್ವಿ ಬೇರೆ ಕಡೆ. ಸೊ ಬಂದರೆ ಹಳ್ಳಿ ಹಟ್ಟಿ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ, ಹಳ್ಳಿ ಫೀಲ್ಸ್ ಇದೆ. ಹಂಗೆ ಇದ್ರಲ್ಲಿ ಒಳಗಡೆ ಎಲ್ಲ ಇದೆಲ್ಲ ಡ್ರಾಯಿಂಗ್ಸ್ ಎಲ್ಲ ಮಾಡಿದಾರಲ್ಲ, ತುಂಬ ಚೆನ್ನಾಗಿದೆ. ಅದು ಚೆನ್ನಾಗಿದೆ. ಏನ್ ಗುರು ತುಂಬ ದುಡ್ಕೊಂಡ್ಬಿಟ್ಟ ಗುರು. ಒಳ್ಳೆ ಬಿಸ್ನೆಸ್. ಎಲ್ಲ ಬಿಟ್ಬಿಟ್ಟು ಇದೆಲ್ಲ ನೋಡಿದ್ರೆ ಹಳ್ಳಿ ಹಟ್ಟಿ ಅದು ಇದು ಅಂದ್ಕೊಂಡು ನಾವು ಮುಂದೆ ಬಸ್ಸಾರು ಅಂತ ಹೇಳ್ಬಿಟ್ಟು ನಾವು ಹೊತ್ತಾಗ ಮೈಸೂರಲ್ಲಿ ಸ್ಟಾರ್ಟ್ ಮಾಡಿದ್ರೆ ಫೇಮಸ್ ಆಗೇ ಆಗುತ್ತೆ. ಮೈಸೂರಲ್ಲಿ ಸ್ಟಾರ್ಟ್ ಮಾಡಿದ್ರೆ ಬನ್ನಿ ಅಂತ ಹೇಳೋದೇ ಬೇಡ. ನಾವು ನಮ್ಮ ಬಾಯ್ಸ್ಗೆ ಏನೇನೋ ಐಡಿಯಾ ಕೊಟ್ಕೊಂಬ ಮುಂದೆ ಬಸ್ಸಾರು ಅಂತ ಸ್ಟಾರ್ಟ್ ಮಾಡಿ MC ಸ್ಕ್ವೇರ್ ಅಂತ ಏನಾದರೂ ಸ್ಟಾರ್ಟ್ ಮಾಡೋಣ ಐಡಿಯಾ ಕೊಟ್ವಿ. ಯಾವ ಬಾಯ್ಸ್ ಸ್ಟೇಬಲ್ ಇಲ್ಲ, ಎಲ್ಲರೂ ನೋಡು ಏನು ಮುಂದೆ ಏನೋ ಆಗುತ್ತೆ. ಏನು ಅಂದ್ರೆ ನಮ್ಮ ಗೋಲ್ ಟ್ರಸ್ಟ್ ದ ಪ್ರೊಸೆಸ್. ಆಗ್ತಾ ಇದೀವಿ ಇವಾಗ. ನೋಡಿ ಎಲ್ಲಿ ಪ್ರೆಸ್ ಮಾಡಬೇಕು, ಈ ಕ್ಯಾಮ್ರಾ ಈ ಕಡೆ ಬರಕ್ಕೆ. ಸೊ ಸಾರಿ ಅಮ್ಮ ನನ್ನ ಮೊಬೈಲ್ ಅನ್ಕೊಂಡಿದ್ದೀನಿ. ಅಯ್ಯೋ. ಓಕೆ ಗೈಸ್, ವಿ ಆರ್ ಸೈನಿಂಗ್ ಆಫ್. ತಿಂಡಿ ಸಿಗ್ಲಿಲ್ಲ ಹಳ್ಳಿ ಹಟ್ಟಿಲಿ. ಸೊ ಪೂಜೆ ಆಯ್ತು, ಸೀರೆ ಕೊಟ್ಟಾಯ್ತು. ತುಂಬಾ ದಿವಸದಿಂದ ಹರಕೆ ಇತ್ತು ನಂದು, ಧನುಷ್ ಅಲ್ಲ ಬ್ರೋ, ಸಾರಿ ನಂದು ಮತ್ತೆ ಸೌರವ್ದು. ಸಾರಿ ಸೌರವ್. ಧನುಷ್ ಡೈಲಿ ಸಿಗ್ತಾ ಇರ್ತಾನಲ್ವಾ, ಸೊ ಹಂಗಾಗ್ಬಿಟ್ಟು
ಇವತ್ತು ಧನುಷ್ ಮತ್ತೆ ಅಭಿ ಇರ್ಬೇಕಾಗಿತ್ತು ಇರ್ಬೇಕಾಗಿತ್ತು, ಏನೋ miss ಆಯ್ತು. ಪ್ಲಾನ್ಸ್ ಇಂದ ಹೊರಗಡೆ ಹೋಗಿದ್ದಾರೆ. ನಮ್ಮ ಅಭಿ ಇನ್ನೊಂದು ಲಾಗ್ ಮಾಡ್ತಾ ಇದ್ದಾನೆ. ಅಭಿ ಇವತ್ತು ಚಾರ್ಮಡಿ ಘಾಟಲ್ಲಿ ಮೇ ಬಿ ಅಪ್ಲೋಡ್ ಮಾಡ್ತಾನೆ. ಸೊ ವಿ ಆರ್ ಸೈನಿಂಗ್ ಆಫ್. ತುಂಬಾ ನಾನು ದಿವಸದಿಂದ ಏನೋ ಹಾಕಿರ್ತೀನಿ ನಾನು ಲಿಂಕ್ ಎಲ್ಲ ಚೆಕ್ ಮಾಡ್ಕೊಳ್ಳಿ. ನಾನು ಪೋಸ್ಟ್ ಮಾಡ್ತೀನಿ ಒಂದು ವಿಡಿಯೋಸ್ಗಳನ್ನ ಯೂಟ್ಯೂಬಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ, ಚೆಕ್ ಮಾಡಿ. ಶಾರ್ಟ್ಸ್ ಹಾಕ್ತಾ ಇರ್ತಾನೆ, ಚೆಕ್ ಮಾಡ್ತಾರೆ. ಹಿಂಗೆ ದೇವ್ರಿಗೆ ಏನಾದ್ರು ಅರ್ಕೆ ಇತ್ತು ಅಂತಂದ್ರೆ ಸೀರೆಗೆ ಕೊಟ್ರೆ ನಮ್ಗಂತೂ ಒಳ್ಳೇದಾಗಿದೆ. ನಿಮಗೂ ಒಳ್ಳೇದಾಗುತ್ತೆ ಒಳ್ಳೇದಾಗುತ್ತೆ, ಎಲ್ಲ ಆಗುತ್ತೆ. ಸೊ ಓಕೆ ಓಕೆ, ವಿ ಆರ್ ಸೈನಿಂಗ್ ಆಫ್. ಓಕೆ ಗೈಸ್, ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟು. ಆ್ಯಂಡ್ ನೆಕ್ಸ್ಟ್ ಬ್ಲಾಗಿಗೆ ವೆಯ್ಟ್ ಮಾಡ್ತಾ ಇರಿ. ಓಕೆ ಗೈಸ್, ಸಿ ಯು, ಬಾಯ್ ಬಾಯ್, ಥ್ಯಾಂಕ್ ಯು.